ವಾರಕ್ಕೆ ಒಂದು ಸಲ ಸ್ನಾನಕ್ಕಿಂತ ಮುಂಚೆ ಈ ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಬೇಕು. ಅದು ಕೂಡ ನಾವು ಹುಳಿ ಬಂದಿರೋ ಮೊಸರಿನಲ್ಲಿ ಇದನ್ನು ಟ್ರೈ ಮಾಡೋದು. ಮತ್ತು ಈ ರೆಮಿಡಿ ನಿಮಗೆ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಮತ್ತು ಸನ್ ಟ್ಯಾನ್ ಎಲ್ಲದನ್ನು ಕ್ಲಿಯರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ನೀವು ಮನೆಯಲ್ಲಿ ಏನು ಮೊಸರು ತುಂಬ ಹುಳಿ ಬಂದಿರುತ್ತೆ ಅದನ್ನು ಬಿಸಾಕಬೇಕಂತಿರ್ತಿರಲ್ಲ, ಅದರಿಂದ ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದಷ್ಟು ಹುಳಿ ಬಂದಿರುವಂಥ ಚಿಲ್ಡ್ ಆಗಿರುವಂಥ ಮೊಸರನ್ನ ಯೂಸ್ ಮಾಡಿ. ಒಂದು ಬೌಲ್ನ ತೊಗೊಂಡು 1 ಚಮಚದಷ್ಟು ಚಿಲ್ಡ್ ಆಗಿ ಸ್ವಲ್ಪ ಹುಳಿ ಬಂದಿರು, ಅಂದರೆ ಸ್ವಲ್ಪ ಜಾಸ್ತಿ ಹುಳಿ ಬಂದಿದ್ರೂ ತುಂಬ ಬೆನಿಫಿಟ್ ಇದೆ. ಹುಳಿ ಬಂದಿರುವಂಥ ಮೊಸರನ್ನ ಹಾಕ್ಕೊಂಡು ನಂತರ ನಾನಿಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ನ್ಯಾಚುರಲ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ರೆಗ್ಯುಲರಾಗಿ ಯಾವ ಅಲೋವೆರಾ ಜೆಲ್ ಯೂಸ್ ಮಾಡ್ತೀರೋ ಅದನ್ನು ನೀವು ಹಾಕ್ಕೊಳ್ಬೋದು. ನಾನು ನಿಮಗೆ ಪತಾಂಜಲಿ ಅವ್ರದ್ದು ಅಲೋವೆರಾ ಜೆಲ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಿದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಅದನ್ನು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಅದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ನಾನು ಭಾಳಷ್ಟು ಅಲೋವೆರಾ ಜೆಲ್ಸ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಿದ್ರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಭಾಳ ಕಮ್ಮಿ ದುಡ್ಡಿಗೆ ನಿಮಗೆ ಸಿಗುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಶುಗರ್ ಕೂಡ ಆ್ಯಡ್ ಮಾಡೋದ್ರಿಂದ ಶುಗರು ಕೂಡ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಾನಿಲ್ಲಿ 1 ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ರಾಗಿ ಹಿಟ್ಟು ಸ್ಕ್ರಬ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಅಂದರೆ ಈ ಬಿಸಿಲಲ್ಲಿ ನಾವು ಏನು ಸನ್ ಟ್ಯಾನ್ ಆಗಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಈ ರಾಗಿ ಹಿಟ್ಟು ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾವು ಆದಷ್ಟು ತಲೆಯಲ್ಲಿ ಕೂದಲುಗಳನ್ನೆಲ್ಲ ಸ್ವಲ್ಪ ಹಿಂದೆ ಸರಿಸ್ಕೊಂಡು ಹಾಕೋಬೇಕಾಗತ್ತೆ. ಯಾಕೆ ಅಂತಂದರೆ ಕೂದಲೆಲ್ಲ ಬಿಳಿ ಆಗೋಗ್ಬೋದು. ಸೊ ಅದರಿಂದ ಐಬ್ರೋ ಮತ್ತು ರೆಪ್ಪೆಗಳ ಮೇಲೆ ಹಚ್ಚೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ನಾವು ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. ಇದು ನೀವು ವಾರಕ್ಕೆ ಒಂದು ಸಲ ಸ್ನಾನಕ್ಕಿಂತ ಮುಂಚೆ ಈ ರೆಮಿಡಿನ ಟ್ರೈ ಮಾಡಿ. ಇದು ನಿಮಗೆ ಒಂದು ವಾರ ಇಡೀ ಫ್ರೆಶ್ ಆಗಿರೋದಕ್ಕೆ ಮತ್ತು ಏನು ಟ್ಯಾನ್ ಆಗಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ನಾವು ಲೇಯರ್ ಬೈ ಲೇಯರ್ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. ರಾಗಿ ಹಿಟ್ಟಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು. ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ಎರಡೂ ಕೈಯಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾವು ಯಾವ ರೀತಿಯಾಗಿ ಸ್ಕ್ರಬ್ ಮಾಡ್ಕೋಬೇಕು ಮತ್ತು ಎಲ್ಲಿ ತನಕ ಸ್ಕ್ರಬ್ ಮಾಡ್ಕೋಬೇಕು, ಅದು ನಮಗೆ ಯಾವ ರೀತಿಯಾಗಿ ಟ್ರಾನ್ಸ್ಪರೆಂಟ್, ಮುಖ ಎಲ್ಲ ನಮಗೆ ಟ್ರಾನ್ಸ್ಪರೆಂಟ್ ರೀತಿ ಆಗಬೇಕು ಮತ್ತು ಗ್ಲಾಸ್ ರೀತಿ ಆಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಸೊ ಹುಳಿ ಬಂದಿರೋ ಮೊಸರಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಅಂದರೆ ಕ್ರೀಮಿ ಕಂಟೆಂಟ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ಶೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದು ನಿಮಗೆ ಡಾರ್ಕ್ ಸರ್ಕಲ್ಸ್ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾವು ಯಾವುದೇ ರೀತಿಯಾದ ಕೆಮಿಕಲ್ಸ್ನ ಯೂಸ್ ಮಾಡಿಲ್ಲ. ಇದು ಒಂದು ರೀತಿ ನಿಮಗೆ ಪಾರ್ಲರಲ್ಲಿ ಹೋದಾಗ ನಿಮಗೆ ಯಾವ ರೀತಿಯಾಗಿ ಗ್ಲೋ ಬರುತ್ತೆ ಅದೇ ರೀತಿ ಗ್ಲೋ ಬರುತ್ತೆ. ಸೊ ನಾವು ಈ ರೀತಿ ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ಆದಷ್ಟು ನೀವು ಸ್ನಾನಕ್ಕಿಂತ ಮುಂಚೆನೇ ಟ್ರೈ ಮಾಡಿ. ಯಾಕಂದರೆ ನಾವು ಇದನ್ನು ಆದಷ್ಟು ಬಿಸಿನೀರಲ್ಲಿ ವಾಶ್ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಮೊಸರನ್ನು ಯೂಸ್ ಮಾಡಿರೋದ್ರಿಂದ ಅದರಲ್ಲಿ ಭಾಳಷ್ಟು ಜಿಡ್ಡಿರುತ್ತೆ. ಸೊ ಅದೆಲ್ಲ ನಿಮಗೆ ನೀಟಾಗಿ ರಿಮೂವ್ ಆಗಬೇಕಂದ್ರೆ ನೀವು ಆದಷ್ಟು ಬಿಸಿನೀರಲ್ಲಿ ಇದನ್ನು ವಾಶ್ ಮಾಡಬೇಕಾಗತ್ತೆ. ಯಾರಿಗೆಲ್ಲ ಓಪನ್ ಪೋರ್ಸ್ ಇರುತ್ತೆ ಅವರೆಲ್ಲ ಈ ರೆಮಿಡಿನ ಟ್ರೈ ಮಾಡಿ, ಖಂಡಿತ ತುಂಬ ಬೆನಿಫಿಟ್ ಇದೆ. ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಈ ರೀತಿ ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಲ್ಲ ನೀಟಾಗಿ ಫೇಸಿಗೆ ಅಪ್ಲೈ ಆಗೋ ರೀತಿ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋಬೇಕು. ಮತ್ತು ಅದೆಲ್ಲ ಸ್ಕಿನ್ನಿಗೆ ಸೆಟ್ ಆಗಬೇಕು, ಅಲ್ಲಿ ತನಕ ನಾವು ಸ್ಕ್ರಬ್ ಮಾಡ್ಕೋಬೇಕು.
ನಂತರ ನಾವು ಅದನ್ನು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟರೆ ಸಾಕು. ಸೊ ನಂತರ ನಾವು ಬಿಸಿನೀರಲ್ಲಿ ನೀಟಾಗಿ ಸ್ನಾನ ಮಾಡಿಕೊಂಡ್ರೆ ನಮಗೆ ಸ್ಕಿನ್ನಲ್ಲಿ ಆಗುವಂಥ ಚೇಂಜಸ್ನ ನಾವು ನೋಡ್ಬೋದು. ಮತ್ತು ನಾವು ಫಸ್ಟ್ ಡೇ ಇದೇ ರೀತಿ ರೆಮಿಡಿ ಟ್ರೈ ಮಾಡಿದಾಗ ನಾವು ಯಾವುದೇ ರೀತಿಯಾದ ಸೋಪನ್ನು ಯೂಸ್ ಮಾಡಬಾರ್ದು. ಮತ್ತು ಯಾವುದೇ ಹೊಸ ರೆಮಿಡಿನ ಟ್ರೈ ಮಾಡ್ತಿದ್ದೀವಿ ಅಂದರೆ ಆದಷ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಂತರನೇ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಿಮಗೆ ಡಿಫ್ರೆನ್ಸ್ನ. ನೀವು ಟ್ರೈ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ರೆಮಿಡೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.